ಇಂದಿನ ವಿಡಿಯೋದಲ್ಲಿ ಕನ್ನಡದ ಕಠಿಣ ಪದಗಳು, ಡಿಫಿಕಲ್ಟ್ ವರ್ಡ್ಸ್ ಇನ್ ಕನ್ನಡ, 5 ಅಕ್ಷರದ ಪದಗಳು, 5 ಲೆಟರ್ ವರ್ಡ್ಸ್. ಈ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನಾವು 15 ಪದಗಳನ್ನು ಬರೆದಿದ್ದೇವೆ. ನಿರೀಕ್ಷೆಯಲ್ಲಿ, ಪಠ್ಯಪುಸ್ತಕ, ಸ್ವಹಿತಾಸಕ್ತಿ, ಮೌಲ್ಯಾಧಾರಿತ, ಅಮಾವಾಸ್ಯೆಯ, ಜೀವವೈವಿಧ್ಯ, ಕೊಂಡೊಯ್ಯುವುದು, ಅಸ್ಥಿಪಂಜರ, ಅನಕ್ಷರಸ್ಥ, ಮಧ್ಯಮ ವರ್ಗ, ನ್ಯಾಯಮಂಡಳಿ, ನಮಸ್ಕರಿಸು, ಪುಸ್ತಕವನ್ನು, ವ್ಯಕ್ತಿಗಳನ್ನು ಮತ್ತು ಅಕ್ಷರಾಭ್ಯಾಸ. ಹೀಗೆ 15 ಪದಗಳನ್ನು ಬರೆದಿದ್ವಿ. 16ನೇ ಪದ ಅಮೃತ ಪರ್ವ. ಇದು ಮ, ಇದು ರುವತ್ತು. ಅಮೃತ ಪರ್ವ. ಅರ್ಕಾವತ್ತು ಬಂದಾಗ ಮೊದಲು ಅಕ್ಷರ ವ ಬರೆದು ನಂತರ ಅರ್ಕಾವತ್ತು ಬರಿತಾ ಇದ್ದೀವಿ. ಅದರ ಉಚ್ಚಾರ ಮಾಡುವಾಗ ಅಮೃತ ಪರ್ವ ಅರ್ಕಾವತ್ತು ಹೇಳಿದ ನಂತರ ಅದರ ಹಿಂದಿನ ಅಕ್ಷರವನ್ನು ಉಚ್ಚಾರ ಮಾಡಬೇಕು. ನಿಮಗೆ ಈ ಹಿಂದೆ ಕೂಡ ಹೇಳಿದ್ದೀನಿ, ಹೊಸದಾಗಿ ಕಲಿತಾ ಇರೋರಿಗೆ. ಈಗ ಮುಂದುವರಿದ, ಮುಂದುವರಿದ ಮ, ಇದಕ್ಕೆ ಇನ್ನೊಂದು ಕೊಂಬು ಕೊಟ್ಟರೆ ಇದು ಮು. ಮುಂದುದ ಕೊಂಬುದು, ವ ರಿ, ರ ಗುಡಿಸು, ರಿ ವರಿ ದ, ಮುಂದುವರಿದ. 18ನೇ ಪದ ತಿರಸ್ಕರಿಸು, ತಿರಸ್ಕರಿಸು. ತ ಗುಡಿಸುತ್ತಿ, ರ ಸಗೆ ಕವತ್ತು, ತಿರಸ್ಕರಿ ಸು, ಸ ಕೊಂಬು ಸು, ತಿರಸ್ಕರಿಸು. 19ನೇ ಪದ ವಿಹಾರ ನೌಕೆ, ವಿಹಾರ ನೌಕೆ, ವಿಹಾರ ನೌಕೆ. 20 ಸೂಚ್ಯಂಕಗಳ. ಸ ಕೊಂಬಿನ ದೀರ್ಘ ಸು, ಚಗೆ ಯಾವತ್ತು ಸೂಚ್ಯ 0, ಸೂಚ್ಯಂಕಗಳ, ಸೂಚ್ಯಂಕಗಳ. 21 ಸನ್ನಿಧಿಯಲ್ಲಿ. ಸ ನಿ ನಿಗೆ ನಾವತ್ತು ಸನ್ನಿ, ಧಿ ಎಲ್ಲಿ ಲಾ ಗುಡಿಸು ಲಿ, ಲಿಗೆ ಲಾವತ್ತು. ಸನ್ನಿಧಿಯಲ್ಲಿ. ಮಕ್ಕಳು ಇದನ್ನು ಮರಿತಾರೆ, ಲಾವತ್ತು ಕೊಡೋದಿಲ್ಲ, ಸನ್ನಿಧಿಯಲ್ಲಿ ಅಷ್ಟನ್ನೇ ಬರೀತಾರೆ. ಇದನ್ನು ತಿದ್ಕೋಬೇಕು. ನಂತರ 22 ಶಂಕುಸ್ಥಾಪನೆ, ಶಂಕುಸ್ಥಾಪನೆ. ಶಂಕು ಸ್ಥಾಪನೆಗೆ ಸ ಮಹಾಪ್ರಾಣಾಕ್ಷರ ಥಾವತ್ತು, ಶಂಕುಸ್ಥಾಪನೆ. ಇಲ್ಲಿ ಕೂಡ ತಾವತ್ತು ಬರೀತಾರೆ ಇದನ್ನು, ಇದು ತಪ್ಪು ಆಯಿತಾ. ಥ ಮಹಾಪ್ರಾಣಾಕ್ಷರ ಥ ಬರೀಬೇಕು. ಶಂಕುಸ್ಥಾಪನೆ. 23 ಕಾಲಾವಕಾಶ, ಕಾಲಾವಕಾಶ, ಕಾಲಾವಕಾಶ. ನಂತರ 24ನೇ ಪದ ಜಗತ್ ಪ್ರಸಿದ್ಧ. ಜ ಗ. ಈಗ ಪ್ರ ತ ಪರ 3 ಉಚ್ಚಾರಗಳು ಬರ್ತಾ ಇದೆ. ಮೊದಲನೇ ಅಕ್ಷರ ಏನು ಉಚ್ಚಾರ ಮಾಡ್ತೀವಿ ಅದನ್ನು ಪೂರ್ತಿಯಾಗಿ ಬರೀಬೇಕು. ಜಗತ್ ಪ್ರ ಅಂತ ಹೇಳ್ತಿದ್ವಿ, ತ ಪೂರ್ತಿಯಾಗಿ ಬರೀಬೇಕು ಅಕ್ಷರವನ್ನು. ನಂತರ ಪ, ಜಗತ್ ಪ ಆಯಿತು, ಅದಕ್ಕೆ ರಾವತ್ತು. ಜಗತ್ ಪ್ರಸಿದ್ಧದಾಗೆ ಧಾವತ್ತು.
ಅರ್ಥ ಆಯಿತು ಅಂದ್ಕೊಳ್ತೀನಿ. ಪ್ರ ಅನ್ನುವಾಗ 3 ಅಕ್ಷರಗಳು ಬರ್ತದೆ. ತ ಪ ರ, ಮೊದಲನೇ ಅಕ್ಷರ ತ, ಆದ್ದರಿಂದ ಅದನ್ನು ಪೂರ್ತಿಯಾಗಿ ಬರೆದು ನಂತರ ಪ ಮತ್ತು ರ ಒತ್ತು. ಈಗ 25. ಚಿನ್ನಾಭರಣ, ಚ ಗುಡಿಸು ಚಿ, ಚಿನ್ನ, ನಾಗೆ ನಾವತ್ತು, ಚಿನ್ನ, ಭ ಇದು ಮಹಾಪ್ರಾಣಾಕ್ಷರ, ಭ ರ ನ, ಚಿನ್ನಾಭರಣ. ಇವತ್ತಿಗೆ ಎಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ. ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ, ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಈಗಾಗಲೇ ಭಾಳಷ್ಟು ವಿಡಿಯೋ ಎಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರೋಂಥ ವಿಡಿಯೋಗಳು, ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇಷ್ಟು ಪ್ಲೇಲಿಸ್ಟ್ಸ್ ಇದೆ, ಆಸಕ್ತಿ ಇರೋರು ನೋಡಿ. Yes, if you are watching our videos for the first time, if you want more videos about Kannada, please check out description. These are the playlists. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.